ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಅದು ಹಾವಿನ ಮರಿ, ನಾಗರಾವಿನ ಮರಿ. ಇದು ಹಿಂದ್ಗಡೆ ಸಿಲಿಂಡರ್ ಇಟ್ಟಿದೀವಲ್ಲ, ಅಲ್ಲಿ ಬಂದು ಸಿಲಿಂಡರ್ ಒಳಗೆ ಕೂತಿತ್ತು. ಅಂದ್ರೆ ಸಿಲಿಂಡರ್ ತಳಭಾಗ ಇರುತ್ತಲ್ಲ, ಅಲ್ಲಿ ಹೋಗಿ ಸುತ್ತಾಕೊಂಡಿತ್ತು. ಆಮೇಲೆ ಪಕ್ಕದ ಮನೆ ಆಂಟಿ ಆ ವಿಡಿಯೋರ್ನ ಕರೆಸಿ ಹಿಡಿಸಿದ್ರು. ಅಲ್ಲೇ ಅಡುಗೆ ಮನೆ ಬಾಗಿಲು ಕೂಡ ತೆಗ್ದಿದ್ದೆ ನಾನು. ಜಸ್ಟ್ ಮಿಸ್ಸು ಮೇಲೆ ಕತ್ತೈತಂತೆ. ಆಮೇಲೆ ಪಕ್ಕದ ಮನೆ ಅಂಕಲ್ಲು ನೋಡ್ಕೊಂಡು ಕೂತಿದ್ರಂತೆ. ಆಮೇಲೆ ಗಲಾಟೆ ಮಾಡ್ತಾ ಇದ್ರು, ಹಾವು ಹಾವು ಅನ್ಕೊಂಡು. ನಾನು ಎಲ್ಲಿ ಅನ್ಬಿಟ್ಟು ಅವ್ರ ಮನೆ ಮುಂದೆನೇನೋ ಅಂತ ಅನ್ಕೊಂಡು ಆಚೆಗೆ ಹೋದೆ, ಕೇಳಿಸ್ಕೊಳ್ಳೋಣ ಅನ್ಕೊಂಡು. ಅದು ನೋಡಿದ್ರೆ ನಮ್ಮ ಕಾಂಪೌಂಡಲ್ಲೇ ಬಂದು ನಮ್ಮ ಸಿಲಿಂಡರ್ ಹತ್ರನೇ ಬಂದು ಸುತ್ತಾಕೊಂಡೈತೆ. ನಾಗರಾವ್ ಅಂದರೆ ತುಂಬಾನೇ ಭಯ ನನಗೆ. ಆಮೇಲೆ ಆಂಟಿ ಅಂಕಲ್ ಇಬ್ರು ಸೇರಿ ಯಾರಿಗೋ ಫೋನ್ ಮಾಡಿ ಅವ್ರನ್ನ ಕರೆದು ಹಿಡಿಸಿದ್ರು. ನಮ್ಮನೆಯವ್ರನ್ನ ಎಬ್ಬರಿಸಲಿಲ್ಲ, ಎಬ್ಸಿದ್ರೆ ಮಾತ್ರ ನಿಜವಾಗ್ಲೂ ಕಿತಾಪತಿ ರಾಜ ನಮ್ಮ ಮನೆಯವರು. ಹಂಗೇನೇನೆ ಈ ಕೈ ಪೈಲ ಹಾಕೋದು ಹಂಗೆ ಮಾಡ್ತಾರೆ, ಸಿಲಿಂಡರ್ ಎಲ್ಲ ಮುಟ್ಟೋದೆಲ್ಲ ಹಂಗೆ ಮಾಡ್ತಾ ಇರ್ತಾರೆ. ಆ ಹುಳ ಇರತ್ತವ ಅಂದ್ರೆ ಹಾವಿರತ್ತವ, ಹೆಂಗಿರ್ಬೇಕು ಹಂಗಿರೋಣ ಅಂತ ಅನ್ನಲ್ಲ. ಆದ್ರೂ ಓಡಿಸ್ತಾರೆ, ಆದ್ರೂ ತೀರ ಹತ್ರ ಕೊಟ್ಟೋಗ್ಬಿಡ್ತಾರೆ. ಮುಟ್ಟಲ್ಲ, ತೀರ ಹತ್ರಕ್ಕೆ ಹೋಗ್ಬಿಡ್ತಾರೆ. ನಾನು ಎಪ್ಸಕ್ಕಿಲ್ವಾ, ನಾನು ಓಡಿಸ್ತಾ ಇದ್ದೆ ಅಂತ ಇದ್ರು ನಮ್ಮನೆಯವರು. ನೀನು ಹಿಂಗೆ ಮಾಡ್ತೀಯ ಅಂತಾನೆ ನಾವು ಎಪ್ಸಲಿಲ್ಲ ಅಂತ ಹೇಳ್ತಾ ಇದ್ದೆ ನಾನು. ನಮ್ಮನೆಯವ್ರ ಹತ್ರ ಅಂತೂ ಸಿಕ್ಕಾಪಟ್ಟೆ ಸ್ವಲ್ಪ ಡೇಂಜರ್ ಏನೇನೆ. ಈ ಹುಳಗಳು ಹಾವುಗಳು ಇರೋ ಹತ್ರ ತೀರ ಹತ್ರಕ್ಕೆ ಹೋಗ್ಬಿಡ್ತಾರೆ. ಓವರ್ ಕಾನ್ಫಿಡೆನ್ಸ್ ಅವ್ರಿಗೆ, ಏನು ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ. ಹಂಗಾಗಿ ನಾನು ಎಪ್ಸಕ್ಕೆ ಹೋಗ್ಲಿಲ್ಲ. ಇದು ಭಾನುವಾರ ಬೆಳಗ್ಗೆನೆ ನಾನ್ ವೆಜ್ ಮಾಡ್ತಾ ಇದ್ದೀವಿ. ಅಂದ್ರೆ ಬ್ಲಡ್ ಇರುತ್ತಲ್ಲ, ಮೇಕೆ ಬ್ಲಡ್, ಅದನ್ನ ತಂದು ಉರ್ಗರಿ ತರ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದೀವಿ. ತುಂಬಾ ದಿನ ಆಗಿತ್ತು ತಂದು ಮಾಡಿ. ಈ ತರ ಯಾರ ಮನೇಲಿ ಮಾಡ್ತಾರೋ ಗೊತ್ತಿಲ್ಲ, ತುಂಬಾ ಮನೆಗಳಲ್ಲಿ ಮಾಡಿದ್ದು ನಾನು ನೋಡಿದೀನಿ. ನಮ್ಮ ಮನೇಲಂತೂ ಅವಾಗ ಕಂಪಲ್ಸರಿ ಮಾಡ್ತಾನೆ ಇರ್ತೀವಿ. ಇದು ನಮ್ಮ ಚಿಕ್ಕಮ್ಮನಿಗೆ ತುಂಬಾ ಇಷ್ಟ. ಅವ್ರು ಬರಲ್ಲ, ನಾನು ಬಂದ್ರೆ ಮಾಡ್ಕೊಡ್ತೀನಿ ಬನ್ನಿ ಅಂತ ಕರಿತೀನಿ ನಮ್ಮ ಚಿಕ್ಕಮ್ಮನ. ಆದ್ರೆ ಅವ್ರು ಬರಲ್ಲ. ಆದ್ರೆ ಮಾಡಿದಾಗ ಮಾತ್ರ ಬಾಕ್ಸ್ ಹಾಕಿ ಕಳಿಸ್ತೀನಿ. ನಮ್ಮ ಅಮ್ಮ ಬಂದಿರುತ್ತಲ್ಲ, ಅವಾಗ ಅಮ್ಮನ ಜೊತೆಲಿ ಬಾಕ್ಸ್ ಹಾಕಿ ಕಳಿಸ್ಬಿಡ್ತೀನಿ. ಈ ಬ್ಲಡ್ ಮಾಡಿದಾಗ ನಮ್ಮ ಚಿಕ್ಕಮ್ಮ ನೆನಪಾದ್ರು. ಕೊಟ್ಟು ಕಳ್ಸಕ್ಕೆ ಯಾರೂ ಇರಲಿಲ್ಲ ಊರಿಗೆ. ನಮ್ಮ ಮನೆಯವ್ರಿಗೆ ಡ್ಯೂಟಿ ಬೇರೆ ಟೈಮ್ ಆಗಿತ್ತು. ಹಂಗಾಗಿ ಇಬ್ರು ಸೇರ್ಕೊಂಡು ಅದ್ರ ಜೊತೆಗೆ ನಮ್ಮ ಕಾವ್ಯ ವಿಡಿಯೋನು ಮಾಡ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ಲು ಅವಳು ಕೂಡ. ಇವತ್ತು ಮೂವರು ಸೇರಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋದು ನಾವು. ಭಾನುವಾರ ಬೆಳಿಗ್ಗೆ ಬಾಗಿಲು ನೀರು ಹಾಕ್ಬಿಟ್ಟು ಬಂದು ಅಡುಗೆ ಮಾಡ್ತಾ ಇದ್ದೀವಿ. ನನ್ನ ಮಗ ಇಲ್ಲಿ ಟ್ಯೂಷನ್ಗೆ ಹೋಗ್ಬಿಟ್ಟು ಬಂದು ಮೊಬೈಲ್ ನೋಡ್ಕೊಂಡು ಕುಂತಿದ್ದಾನೆ. ಅದನ್ನ ವಿಡಿಯೋ ಮಾಡಿದಳು ನಮ್ಮ ಕಾವ್ಯ. ಆಮೇಲೆ ನಾನು ನಮ್ಮ ಮನೆಯವರು ಹಂಗೆ ತೆಂಗಿನಕಾಯಿ ತುರ್ಕೊಳ್ಳೋಣ ಅಂತ ಅಂದ್ಕೊಂಡು ಅವ್ರು ಕೊತ್ತಂಬರಿ ಸೊಪ್ಪು ಸೋಸ್ಕೊತಾ ಇದ್ರು, ನಾನು ತೆಂಗಿನಕಾಯಿ ತುರಿತಾ ಇದ್ದೀನಿ. ಒಬ್ಬೊಬ್ರು ನಾನು ಕೆಲಸ ಮಾಡಿದ್ರೆ ಬೇಗ ಆಗೋಗುತ್ತೆ ಅಂತ ಅಂದ್ಕೊಂಡು. ಆಮೇಲೆ ಹಸ್ಬೆಂಡ್ ಬೇರೆ ಡ್ಯೂಟಿಗೆ ಹೋಗ್ಬೇಕಲ್ವಾ, ಅವ್ರಿಗೂ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅವ್ರು ಯಾವುದೇ ವಿಚಾರದಲ್ಲಾಗಿರ್ಬೋದು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಮನೇಲಿ ಸುಮ್ಮನೆ ಅಂತೂ ಕೂರೋ ಮನುಷ್ಯನೇ ಇಲ್ಲ ಮನುಷ್ಯ, ಮಾಡೇ ಮಾಡ್ತಾರೆ. ಹೆಲ್ಪಿಂಗ್ ಅನ್ನೋದು ಚೆನ್ನಾಗಿದೆ ಅವ್ರ ಹತ್ರ. ಆದರೆ ಓವರ್ ಕಾನ್ಫಿಡೆನ್ಸಾಗಿ ಮಾಡ್ತಾರೆ, ಅದೊಂದೇ ಬೇಜಾರು. ಜಾಸ್ತಿ ಅಂದರೆ ಕೈ ಮುಂದಲ್ಲಂತ ಹೇಳಿದ್ನಲ್ಲ ನಮ್ಮನೆಯವ್ರಿಗೆ, ಏನೇ ಒಂದು ಐಟಮ್ ಆಗಲಿ ಸ್ವಲ್ಪ ಜಾಸ್ತಿ ಮಾಡಿಬಿಡ್ತಾರೆ. ಅದು ಹೇಳ್ಕೊಟ್ಕೊಂಡು ನಾನು ಮಾಡಿಸ್ಬೇಕಷ್ಟೇನೆ. ಇಲ್ಲಾಂದರೆ ಮಿಕ್ಕಿದೆಲ್ಲ ಸೂಪರು. ಅಂದರೆ ಈ ಫಂಕ್ಷನ್ಗಳಲ್ಲಿ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ ಅವ್ರಿಗೆ ದೊಡ್ಡದಾಗಿ. ಹಾಗಾಗಿ ಇಲ್ಲಿ ದೊಡ್ಡ ಕೈ ಜಾಸ್ತಿ, ಅದಕ್ಕೆ ಹೇಳ್ಕೊಟ್ಕೊಂಡು ಮಾಡಬೇಕು. ಹಂಗೆ ಈ ಕಡೆ ಒಗ್ಗರಣೆ ಹಾಕೋಣ ಅಂತ ಬಂದೆ. ನಾನು ತೆಂಗಿನಕಾಯಿ ತುರಿದಿಟ್ಬಿಟ್ಟು ಅಲ್ಲಿ ಒಳಕಲ್ದು ಸಣ್ಣದು ಒಳಕಲ್ ಬರುತ್ತಲ್ಲ, ಕುಟ್ಟ ಕಲ್ಲನ್ನು ಒಡೆದಾಕ್ಬಿಟ್ರು. ನಾನು ತೆಂಗಿನಕಾಯಿ ಚೆಚ್ಕೊಂಡು ಅಲ್ಲಿ ಸಜ್ಜೆ ಮೇಲೇನೆ ಇಟ್ಟಿದ್ದೆ. ಅವರು ಅಲ್ಲಿ ಏನೋ ಕೆಲಸ ಮಾಡೋಕ್ಕೋಗಿ ಕೆಳಗಡೆ ಜಾರ್ಕೊಂಡು ಬಿತ್ತಂತೆ. ಅದು 2 ಸೀಳಾಗೋಯ್ತು, ಅಂದರೆ ಅರ್ಧ ಭಾಗ ಆಯಿತು. ಬೇಜಾರಾಯಿತು ಸಿಕ್ಕಾಪಟ್ಟೆ. ಅದು ಇಲ್ಲಿ ತಗೊಂಡಿದ್ದಲ್ಲ, ಶೃಂಗೇರಿಯಿಂದ ತಂದಿದ್ದು ನಾನು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದು ಕಲ್ಲು. ಎಷ್ಟು ವರ್ಷಗಳಿಂದ ಇಟ್ಕೊಂಡಿದ್ದೆ. ನಮ್ಮ ಸಂಜು ಸಣ್ಣ ಮಗಿನಲ್ಲಿ ತಂದಿದ್ದು, ವರ್ಷದ ಪಾಪನಲ್ಲಿ ಅವನಿಗೆ ಅಕ್ಷರಾಭ್ಯಾಸ ಮಾಡ್ಸೋಣ ಅಂತ ಶೃಂಗೇರಿಗೆ ಹೋಗಿದ್ವಿ. ಅವಾಗ ತಂದಿದ್ದು ಅದು ಒಳಕಲ್ಲು. ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ. ಇನ್ನೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡು ಸುಮ್ಮನಾಗಿದ್ದಾಯಿತು. ವರ್ಷದ ಪಾಪು ಅಲ್ಲ, ಅವನು 3 ವರ್ಷದ ಪಾಪುನಲ್ಲೇನೋ ಇರಬೇಕು. ಇನ್ನೇನು ನೆಕ್ಸ್ಟ್ ವರ್ಷ ಸ್ಕೂಲ್ಗೆ ಹಾಕಬೇಕು. ಇನ್ನೊಂದು 6 ತಿಂಗಳಿತ್ತು ಏನೋ ಗೊತ್ತಿಲ್ಲ. ಆವಾಗ ಶೃಂಗೇರಿಗೆ ಹೋಗಿದ್ದಿದ್ದು ಅವನಿಗೆ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ. ಆವಾಗ ತಂದಿದ್ದು. ಇವಾಗ ನೋಡಿ ಎಲ್ಲ ಖಾರ ಎಲ್ಲ ರುಬ್ಕೊಳ್ತಾ ಇದ್ದೀನಿ. ಫಸ್ಟು ಫ್ರೈ ಮಾಡಿ ರುಬ್ಬಿದ್ದೀನಿ. ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಬೇಗ ಮಾಡ್ಬೋದು. ಒಬ್ಬಳೇ ಮಾಡಬೇಕು ಅಂತಂದರೆ ತುಂಬ ಟೈಮ್ ಹಿಡಿಯುತ್ತೆ. ಆಮೇಲೆ ನಮ್ಮ ಕಾವ್ಯ ಸ್ವಲ್ಪ ವೀಡಿಯೋ ಮಾಡಿಕೊಟ್ಲು. ಅವಳು ಸ್ವಲ್ಪ ಸುಮಾರಾಗಿ ತಕ್ಕಮಟ್ಟು ಮಾಡಿದ್ದಾಳೆ ವಿಡಿಯೋ, ಪರವಾಗಿಲ್ಲ. ಅಂದರೆ ಈ ಟ್ರೈಪಾಡಲ್ಲಿ ನಾನು ಮಾಡ್ಕೊಳ್ತೀನಿ, ಅಷ್ಟು ಏನು ಕ್ಲಿಯರೆನ್ಸ್ ಇಲ್ಲ. ಆದರೂ ಒಂದು ತಕ್ಕ ಮಟ್ಟಿಗಾದರೂ ವಿಡಿಯೋ ಮಾಡಿದ್ದಾಳೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ. ಈ ಬ್ಲಡ್ಡಲ್ಲಿ ಉರ್ಗರಿ ಮಾಡೋದು ಯಾವಾಗಿಂದ ಅಪ್ಪ ನೋಡಿಕೊಂಡೆ ನಾನು ಅಂತಂದರೆ, ನನಗೆ ಬ್ಲಡ್ಡಿಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು. ಆವಾಗ ತಂದು ಮಾಡಿಕೊಡೋರು ನನ್ನ ಮನೆಯವರು, ಕಂಪಲ್ಸರಿ ತರೋರು ವಾರಕ್ಕೊಂದ್ಸಲ. ಮತ್ತು ನಮ್ಮ ಅಮ್ಮ ಬಂದಾಗ ಕಂಪಲ್ಸರಿ ತರೋರು. ಅವ್ರಿಗೂ ಇಷ್ಟ ಬ್ಲಡ್ ಅಂತಂದರೆ, ಉರ್ಗರಿ ಅಂತಂದರೆ ಅವ್ರಿಗೂ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಆವಾಗಿಂದ ಅಭ್ಯಾಸ ಮಾಡ್ಕೊಂಡಿದ್ದು. ತುಂಬ ದಿನವೇ ಆಗಿತ್ತು ತಂದಿರಲಿಲ್ಲ.
ಆದರೆ ಇವಾಗ ಗೊತ್ತಿಲ್ಲ ಇವತ್ತು ಏನು ಮನ್ಸು ಕೊಟ್ಟನೋ ದೇವರು ತಂದುಬಿಟ್ಟಿದ್ದಾರೆ ನಮ್ಮ ಮನೆಯವರು ಮಾಡೋಣ ಅಂತ ಅಂದ್ಬಿಟ್ಟು. ಇನ್ನು ನನ್ನ ಮಕ್ಕಳಿಗೆ ಕೋಳಿ ಬ್ಲೆಡ್ಡು ಅಂತ ಹೇಳಿದೆ, ಅದು ಮೇಕೆದು ಕುರಿದು ಬ್ಲೆಡ್, ಅದು ಮೇಕೆದು ಕುರಿದು ಇರಬೇಕು, ನಾನು ಸರಿಯಾಗಿ ವಿಚಾರಿಸ್ಲಿಲ್ಲ. ಅದು ಬ್ಲೆಡ್ಡು ನನ್ನ ಮಕ್ಕಳಿಗೆ ಕೋಳಿ ಬ್ಲೆಡ್ ಅಂತ ಹೇಳಿ ತಿನ್ನಿಸಿರೋದು ಅವ್ರಿಗೆ. ಅದಕ್ಕೆ ನಾನೇ ಪ್ಲೇಟ್ಗೆ ಹಾಕೊಂಬಂದು ಸ್ವಲ್ಪ ಊಟಕ್ಕಿಂತ ಮುಂಚೆನೇ ಸ್ವಲ್ಪ ತಿನ್ನಿಸ್ಬಿಟ್ಟೆ ಅವ್ರಿಗೆ. ಯಾಕಂದರೆ ಅದರಲ್ಲೆಲ್ಲ ಪ್ರೋಟೀನ್ ಎಲ್ಲ ಸಿಗುತ್ತೆ ಚೆನ್ನಾಗಿ ಮಕ್ಕಳಿಗೆ. ಹಂಗಾಗಿ ನಾನು ಅದನ್ನು ಕೋಳಿ ಬ್ಲೆಡ್ ಅಂತ ಹೇಳ್ಕೊಂಡು ತಿನ್ನಿಸ್ಬಿಟ್ಟೆ. ಕೋಳಿದಾದರೆ ತಿಂತಾರೆ, ಏನೇ ಒಂದಾಗಲಿ ಪರವಾಗಿಲ್ಲ ತಿಂತಾರೆ. ಬೇರೆದೆಲ್ಲ ಈ ಫಿಶ್ ಆಗಲಿ ಇನ್ನೊಂದು ಮಟನ್ ಬ್ಲೆಡ್ ಆಗಲಿ ಏನು ತಿನ್ನಲ್ಲ, ಮಟನ್ ಆಗಲಿ ಏನು ತಿನ್ನಲ್ಲ. ಅದಕ್ಕೆ ನಾನೇನು ಮಾಡಿದೆ, ಕೋಳಿದು ಅಂತ ಹೇಳಿ ನಾನು ನಮ್ಮ ಮನೆಯವರು ಮುಚ್ಚಿಟ್ಬಿಟ್ಟು ಅವಳ ಹತ್ರ ಪ್ಲೇಟ್ಗೆ ಹಾಕೊಂಬಂದು ಅವ್ರಿಗೆ ಟೇಸ್ಟ್ ನೋಡ್ರಿ ಅಂತ ಹೇಳಿ ನಾನು ತಿನ್ಕೊಂಡು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಅವ್ರಿಗೂ ತಿನ್ನಿಸ್ಬಿಟ್ಟೆ ಹಂಗೇನೇನೆ. ಆಮೇಲೆ ತಿನ್ನಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು, ಜೊತೆ ಕೂತ್ಕೊಂಡ್ರೆ ಊಟಕ್ಕೆ ಅಂತ ಕೂತ್ಕೊಂಡಾಗ ತಿನ್ನಲ್ಲ ಅಂತ ಗೊತ್ತು. ಅಂದರೆ ಅದಕ್ಕೆ ಇದಕ್ಕೆ ಕಾಂಬಿನೇಷನ್ ಸರಿ ಹೋಗಲ್ಲ ಹಂಗಾಗಿ. ಆಮೇಲೆ ಫಿಶು ಅಷ್ಟೇ, ಮೊನ್ನೆ ಒಂದು ಮುಳ್ಳಿಲ್ಲದೆ ಇರೋ ಫಿಶನ್ನು ತಂದಿದ್ರು. ಅಂದರೆ ಕಬಾಬ್ ಥರ ಐತೆ ಅದು. ಏನು ಅನ್ಕೊಂಬಿಟ್ರು ಇವರು ಅಂತಂದರೆ ಚಿಕನ್ ಕಬಾಬ್ ಅಂತ ಅನ್ಕೊಂಬಿಟ್ಟಾರೆ. ಇಷ್ಟು ಮೆತ್ಕೈತಾ ಚಿಕನ್, ಇಷ್ಟು ಮೆತ್ಗಿರುತ್ತಾ ಅಂತ ಅನ್ಕೊಂಬಿಟ್ಟಾರೆ. ಅದು ಫಿಶು, ಅದೇನೋ ಮೀನು ಅಂತದು. ಅದರಲ್ಲಿ ಒಂದು ಮುಳ್ಳಿರಲಿಲ್ಲ. ನಮ್ಮ ಮನೆಯವ್ರು ತಂದಿದ್ರು, ಅವ್ರ ಫ್ರೆಂಡ್ ಜೊತೆಲಿ ಎಲ್ಲೋ ಹೋಗಿದ್ರಂತೆ, ಏನೋ ಕಾರ್ ತೊಗೋಬೇಕು ನೋಡೋಕ್ಕೆ ಅಂತ ಏನೋ ಹೋಗಿದ್ರಂತೆ. ಅಲ್ಲಿ ಹೋದಾಗ ಅವರು ಪಾಪ ಮನೆಗೂ ಒಂದು ಪ್ಲೇಟು ತೊಗೊಂಬಂದಿದ್ದಾರೆ. ಹಂಗಾಗಿ ಅದು ಮಕ್ಳು ಕೊಡ್ರಕ್ಕ ಅಂತ ಹೇಳಿ ಹೇಳ್ತಾಯಿದ್ರು ನಮ್ಮ ಮನೆಯವ್ರ ಫ್ರೆಂಡು. ನನಗೆ ಗೊತ್ತಾಗಿಲ್ಲ ನಿಜವಾಗ್ಲೂ, ಅದು ಬಾಯಿಗಿಟ್ಟಾಗ ಇಷ್ಟು ಮೆತ್ಗಿರುತ್ತಾ ಚಿಕನ್ನು, ಇದು ಕಬಾಬ್ ಇರೋಂಗೆ ಐತಲ್ಲ, ಚಿಕನ್ ಕಬಾಬ ಇದು ಅಂತ ನಾವು ಅಂದ್ಕೊಂಡ್ವಿ. ಅದೆಲ್ಲ ಫಿಶ್ ಅಂತ ಅದು. ಆಮೇಲೆ ಹೇಳಿದ್ರು ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವ್ರ ಫ್ರೆಂಡು. ಆಮೇಲೆ ಅವ್ರಿಗೆ ಚಿಕನ್ ಕಬಾಬ್ ಅಂತ ಹೇಳಿ ಫಿಶು ತಿನ್ನಿಸ್ಬಿಟ್ಟೆ. ನೋಡಿ, ಆ ಥರ ಸುಳ್ಳು ಹೇಳಿ ತಿನ್ಸಿದ್ರೆ ಮಕ್ಕಳಿಗೆ ತಿಂತಾರೆ ಈ ಥರದ್ದೆಲ್ಲ. ಹಂಗೆ ಅಭ್ಯಾಸ ಮಾಡಿಸ್ಬೇಕು. ಇಲ್ಲ ಅವ್ರು ತಿನ್ನಲ್ಲ ಅಂತ ಬಿಟ್ಕೊಂಡು ಕೂತ್ಕೊಂಡ್ರೆ ತಿನ್ನೋದೇ ಇಲ್ಲ. ಅವ್ರು ಅದೇ ಅಡಿಕ್ಟ್ ಆಗ್ಬಿಡ್ತಾರೆ, ತಿನ್ನಲ್ಲ, ಬೇಡ 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 ಅಂತಿರ್ತಾರೆ. ಇನ್ನು ಬ್ಲೆಡ್ಗೆ ಏನೆಲ್ಲ ಹಾಕ್ಬೇಕಪ್ಪ ಅಂತಂದರೆ, ಈ ಮಾಮೂಲಿ ಚಿಕನ್ ಮಸಾಲೆ ರುಬ್ಕೊಂಡಿರ್ತೀವಲ್ಲ, ಅದರಲ್ಲಿ ಒಂದು ಸ್ವಲ್ಪ ತೆಗೆದು ಅದಕ್ಕೆ ಹಾಕಬೇಕು ರುಬ್ಬಿರೋದೇನೆ. ಅದಕ್ಕೆ ಮಾಮೂಲಿ ಪೌಡ್ರುಗಳೆಲ್ಲ ಆ್ಯಡ್ ಮಾಡಬೇಕು. ಮತ್ತು ಸಪ್ರೇಟಾಗಿ ಹೆಸರು ಕಾಳು ಮತ್ತು ಆಲೂಗಡ್ಡೆನ ನಾನು ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೆ. ಅದನ್ನು ಸಪ್ರೇಟಾಗಿ ಯಾವತ್ತೂ ಅಷ್ಟೇ ಸಪ್ರೇಟಾಗಿ ಹಾಕಬೇಕು, ಒಟ್ಟಿಗೆ ಬೇಯಿಸೋಕ್ಕಾಗಲ್ಲ ಬ್ಲೆಡ್ ಜೊತೆಲಿ. ಬ್ಲೆಡ್ಡು ಫಸ್ಟೇ ಬಿಸಿನೀರಿಗೆ ಹಾಕಿ ಬೇಯಿಸ್ಕೊಂಡ್ಬಿಡ್ಬೇಕು. ಹಂಗಾಗಿ ಇಲ್ಲಿ ಬೇಯಿಸೋದೆಲ್ಲ ತಂದಾಗೆಲ್ಲ ನಾನು ತೋರಿಸಿಲ್ಲ, ಯಾಕಂದರೆ ಬ್ಲೆಡ್ಡನ್ನು ತೋರಿಸ್ಬಾರ್ದಂತೆ ವೀಡಿಯೋದಲ್ಲಿ, ಹಂಗಾಗಿ ತೋರಿಸಿಲ್ಲ ನಾನು. ಬೇಯಿಸಿದೆಲ್ಲ ಆದಮೇಲೆ ಅದು ಗಟ್ಟಿ ಆಗುತ್ತೆ. ಗಟ್ಟಿ ಆದಾಗ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಮತ್ತೆ ಒಗ್ಗರಣೆಗೆ ಇಟ್ಕೊಬೇಕು. ಆಮೇಲೆ ಹೆಸರು ಕಾಳು ಎಲ್ಲ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಪೌಡ್ರುಗಳು ಹಾಕಿ ರುಬ್ಬಿರೋ ಮಸಾಲೆನೂ ಕೂಡ ಸ್ವಲ್ಪ ಹಾಕಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಬಂದರೆ ಅಲ್ಲಿ ಬ್ಲೆಡ್ ಹುರಿದಿರೋದು ಉರ್ಗರಿ ರೆಡಿ ಆಗುತ್ತೆ. ಇನ್ನು ಇವತ್ತಿನ ನ್ಯೂಸ್ ನೋಡಿದ್ರ ಫ್ರೆಂಡ್ಸು, ಯೂಟ್ಯೂಬ್ ಓಪನ್ ಮಾಡಿದ್ರೆ ಅದೇ ನ್ಯೂಸೇ ಬರ್ತೈತೆ. ಎಲ್ಲೋ ತುಮಕೂರು ಹತ್ರ ಅಂತೆ, ಅದೆಂಥದೋ ಹಳ್ಳಿ ಅಂತ ಹೇಳಿದ್ರು. ಅಲ್ಲಿ ಅಂಕೋಲಾಯಿಂದ ಬಂದಿದ್ರಂತೆ ಕ್ಯಾಬ್ ಮಾಡಿಕೊಂಡು. ಹೆಂಗೋ ಪರವಾಗಿಲ್ಲ, ಅವ್ರ ಅದೃಷ್ಟಕ್ಕೆ ಕ್ಯಾಬ್ ಡ್ರೈವರು ಮತ್ತು ಆ ಹುಡುಗಿ ಇಬ್ಬರು ಬಚಾವಾಗಿದ್ದಾರೆ. ಅದು ನೋಡಿದ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅಂದರೆ ಅವನು ಬಾಂಬು ಕೂಡ ಇಟ್ಕೊಂಬಂದಿದ್ದಂತೆ ನೋಡಿ, ಪುಣ್ಯಾತ್ಮ. ಅದು ಏನೆಲ್ಲ ಐಡಿಯಾ ಮಾಡ್ಕೊಂಬಂದಿದ್ನೋ. ಪ್ರೀತಿ ಪ್ರೇಮ ಅಂತ ಅನ್ಕೊಂಡು ಹೋದ್ರೆ ನಿಜವಾಗ್ಲೂ ಈ ಥರ ಒಂದಲ್ಲ ಒಂದಿನ ಬೆಂಕಿನೇ ಗ್ಯಾರಂಟಿ. ಆ ಹುಡುಗಿಗೆ ಹೊಡೆದು ಈ ಕಿವಿಲೆಲ್ಲ ರಕ್ತ ಬರ್ತಾಯ್ತಂತೆ. ಆಲ್ರೆಡಿ ಆ ಡ್ರೈವರ್ ನೋಡಿದ್ನಂತೆ. ಆದ್ರೂ ಅವಳು ಪಾಪ ಬರೋಕೆ ಒಪ್ಪಿಲ್ಲ, ನಿರಾಕರಿಸಿದ್ದಕ್ಕೆ ಏನೋ ಬಲವಂತವಾಗಿ ಎಳ್ಕೊಂಬಂದು ಕಾರಲ್ಲೇನೆ ಚಾಕು ತಗೊಂಡು ಚುಚ್ಚಕ್ಕೆ ಹೋಗೋದು, ಈ ಥರ ಎಲ್ಲ ಹಿಂಸೆ ಕೊಡ್ತಾ ಇದ್ನಂತೆ. ಕ್ಯಾಬ್ ಡ್ರೈವರ್ ನೋಡ್ಕೊಂಡು ಅಣ್ಣ ನಿಲ್ಸಿ ಇನ್ಲಂತೆ. ಆ ಹುಡುಗಿ ಆ ಕಡೆ ಸೈಡ್ ನಿಲ್ಸೋಷ್ಟರಲ್ಲಿ ಒಂದು ಬಾಂಬ್ ತೆಗೆದು ಏನೋ ಬೆಂಕಿ ಹಚ್ಚಕ್ಕೆ ಹೋದ್ನಂತೆ. ಅಷ್ಟರಿಗೆ ತೆಗೆದು ಕಿತ್ತು ಬಿಸಾಕದಂತೆ. ಇನ್ನೂ 2 ಇತ್ತಂತೆ ಬ್ಯಾಗಲ್ಲಿ. ಅದು ಕೂಡ ಒಂದೊಂದೇ ತೆಗೆದು ಹಚ್ಚಕ್ಕೆ ಹೋದ್ನಂತೆ. ಅಷ್ಟರಲ್ಲಿ ಇವರು ಇಬ್ಬರು ಕೆಳಗಡೆ ಇಳ್ಕೊಂಬಿಟ್ಟಿದ್ದಾರೆ ಐಡಿಯಾ ಮಾಡಿ. ಕ್ಯಾಬ್ ಡ್ರೈವರು ಮತ್ತು ಆ ಹುಡುಗಿ ಇಬ್ಬರು ಬಚಾವಾಗಿದ್ದಾರೆ. ಯಾಕೆ ಬೇಕಪ್ಪ ಈ ಥರದ್ದು ವನವಾಸ ಅನಿಸುತ್ತೆ ಒಂದೊಂದ್ಸಲ. ಬೇಡ, ಹುಡುಗಿಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕಪ್ಪ ಬಲವಂತ ಮಾಡ್ಬೇಕಲ್ವ ಈ ಅಪ್ಪ ಪುಣ್ಯಾತ್ಮ. ಇಲ್ಲಿ ಚಿಕನ್ ಫ್ರೈ ಕುದೀತಾ ಇದೆ. ಇದು ಸಾಂಬಾರು ಎಲ್ಲ ಫ್ರೈ ಎಲ್ಲ ಹಂಗೆ ಮಾಡಿದ್ದಾರೆ ನಮ್ಮ ಮನೆಯವರು. ಯಾವಾಗ ಮಾಡಿದ್ರು ಇದೇ ಥರ ಮಾಡ್ತಾರೆ ನಮ್ಮ ಮನೆಯವರು. ಆದರೂ ಸಖತ್ತಾಗಿರುತ್ತೆ, ನಮ್ಗೆ ಇದೇ ಥರನೇ ಇಷ್ಟ. ಅಂದರೆ ಫ್ರೈ ಮಾಡೋಕೆ ಹೋಗಿ ಸ್ವಲ್ಪ ನೀರು ಹಾಕಿ ನೀರು ಥರ ಮಾಡ್ತಾರೆ ಅಷ್ಟೇ. ಯಾಕಂದರೆ ಅಷ್ಟೊಂದು ಮಸಾಲೆ ತಿನ್ನಬಾರ್ದು ಅಂತಾರೆ ನಮ್ಮ ಮನೆಯವರು. ಯಾವಾಗಲೂ ಬೈತಾ ಇರ್ತಾರೆ ಮಸಾಲೆ ಅಷ್ಟೊಂದು ತಿನ್ನಬಾರ್ದು ಅಂತ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಗಟ್ಟಿ ಥರ, ಅಂದರೆ ನೀರು ಥರ ಮಾಡ್ತಾರೆ. ಅದಕ್ಕೂ ಮುಂಚೆ ನೋಡಿ, ಇಲ್ಲಿ ನಾನು ಮಕ್ಕಳು ತಿನ್ನಲ್ಲ, ಅವ್ರಿಗೆ ಪ್ಲೇಟ್ಗೆ ಹಾಕೊಂಡು ತಿನ್ನಿಸ್ತೆ ಅಂತ ಹೇಳಿದ್ನಲ್ಲ, ನೋಡಿ ಇಲ್ಲಿ ತಿನ್ನಿಸ್ತಾ ಇದ್ದೀನಿ ನಾನು. ನನ್ನ ಮಗ ಅಲ್ಲಿ ನೀರು ತುಂಬೋಗ್ತಾ ಇತ್ತು. ಬಿಸಿನೀರು ಬಿಟ್ಟಿದ್ರು ಸ್ನಾನಕ್ಕೆ ನಮ್ಮ ಮನೆಯವರು. ಅವ್ರಿಗೆ ಟೈಮ್ ಆಯಿತು ಅಂದ್ಬಿಟ್ಟು ಸ್ನಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಅವರು ನೀರು ಆಫ್ ಮಾಡೋಕ್ಕೆ ಎದ್ದೋದ ನಮ್ಮ ಸಂಜು. ಇವಾಗ ನೋಡಿ ನಮ್ಮ ಮನೆಯವ್ರು ಸ್ನಾನ ಮಾಡ್ಕೊಂಡು ಬಂದರು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಇಲ್ಲಿ ತಿನ್ನಲ್ಲ ನೋಡಿ. ಇವಾಗ ಅಲ್ಲಿ ಪ್ಲೇಟಲ್ಲಿ ಏನು ತಿನ್ನಿಸಿದೆ ಅಷ್ಟೇ ತಿಂದಿರೋದು. ನನಗೂ ತಿನ್ನೋಕ್ಕಾಗಿಲ್ಲ ಅಲ್ಲಿ, ಯಾಕಂದರೆ ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರಲ್ಲ, ಅದು ಸಪ್ರೇಟಾಗಿ ತಿನ್ನಬೇಕು ಸ್ನ್ಯಾಕ್ಸ್ ಥರ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ನಮಸ್ತೆ.